ನೆಕ್ಸ್ಟ್ ಓಲ್ಡ್ ಮಾಂಕ್ ಇದೆ, ತುಂಬಾ ಫ್ಲೇವರ್ಫುಲ್ ಕೇಕ್ ಕೊಡೋದು ಇದೆ. ಹೌದಾ? ಹಾ, ಓಲ್ಡ್ ಮಾಂಕ್ ಜನರಲಿ ಇದೆ ಯೂಸ್ ಮಾಡೋದು, ಇದೇ ಬೆಸ್ಟ್ ರಮ್ ಅನ್ಸುತ್ತೆ ನನ್ಗೂ. ನೋಡಿ ಹಿಂಗಿದೆ, ಹಿಂಗಾಗ್ಬೇಕಿದು. ಇದು ತಿಂಗಳೆಲ್ಲ ಇಟ್ಟರೆ ಹಿಂಗಾಗುತ್ತೆ. ಆ ಕೇಕು ಸಾಫ್ಟ್ ಆಗಿ ಬರೋದಕ್ಕೆ ಈ ಸ್ಟೆಪ್ ಮೇನ್. ನೋಡಿ ಸರ್, ಒಂದು 4 ರಿಂದ 5 ನಿಮಿಷ ಆಯ್ತು. ನೋಡಿ ಇದು ನಾವು ಹಾಕ್ದಾಗ ಹೆಂಗಿತ್ತು. ಸೊ ಸರ್, ಅಂಗಡಿಯಲ್ಲಿ ಸಿಗೋ ಬೇಕಲ್ಲಿ ಸಿಗೋ ಎಲ್ಲ ಒಂದು ಕೇಕಲ್ಲೂ ಆಲ್ಕೋಹಾಲ್ ಇರುತ್ತೆ, ಕೇಕಲ್ಲಿ? ಹೌದು, ಎರಡೂ ಇರುತ್ತೆ ಸರ್, ಎರಡೂ ಇರುತ್ತೆ. ಆಗಿದೆ ಸರ್? ಹಾಂ ಸರ್, ಇದು ಕೂಡ ಚೆನ್ನಾಗಿದೆ. ವಾವ್, ಏನಿದು? ಇದು ಕ್ಲಾಸಿಕಾ? ಹಾಂ, ಕ್ಲಾಸಿಕ್ ಇದು. ಕ್ಲಾಸಿಕ್ ಆಗಿದೆ. ಎಸ್, ಇದು ರಿಚ್ ಪ್ಲಮ್ ಕೇಕ್ ಇದು. ಇದು ರಿಚ್ ಪ್ಲಮ್. ಹೌದು, ಅಷ್ಟು ಬಂತು ಟೋಟಲ್. ಇಲ್ಲಿ ಕ್ಲಾಸಿಕ್, ಹೌದು, ಇಲ್ಲಿ ಬಂದು ನಮ್ಮ ರಿಚ್. ಹೌದು, ಎಕ್ಸಾಕ್ಟ್ಲಿ ಪ್ಲಮ್ ಕೇಕ್, ರಿಚ್ ಪ್ಲಮ್ ಕೇಕ್, ರಸಭರಿತ ಪ್ಲಮ್ ಕೇಕ್ ಅಂತ ಹೇಳ್ಬೋದು. ಹೌದು, ಇದರಲ್ಲಿ ಪ್ರತಿಯೊಂದು ಸರ್ ಎಲ್ಲ ಫ್ಲೇವರ್ಸು ಆ ಬೆಣ್ಣೆ ಆ ಬೈಟಲ್ಲೇ ಸಿಗ್ತಾ ಇದೆ. ಬೈಟಲ್ಲಿ ಸಿಗುತ್ತೆ ಬೆಣ್ಣೆ. ಸಿಂಪಲ್ ಆಗಿ ಅದ್ಭುತ, ಸಿಂಪಲ್ ಆಗಿ ಅದ್ಭುತವಾಗಿದೆ. ಸಿಂಪಲ್ ಆಗಿ ಅದ್ಭುತ. ನಮಸ್ಕಾರ. ರೆಸಿಪಿ ಅಂತ ಕರೆದು ಬಿಟ್ರಿ. ನೋಡಿದ್ರೆ ಇಲ್ಲಿ ಸರ್, ಇವಾಗ ಡಿಸೆಂಬರ್, ಚಳಿಗಾಲ, ಆದ್ರೆ ಇದು ನಾವು ಕುಡಿಲಿಕ್ಕೆಲ್ಲ ಇಟ್ಕೊಂಡಿರೋದು. ಇದು ನಮ್ಮ ಕ್ರಿಸ್ಮಸ್ಗೆ ಪ್ಲಮ್ ಕೇಕ್ ಯೂಸ್ ಮಾಡಕ್ಕೆ ಅಂತ ಇಟ್ಕೊಂಡಿರೋಂಥದ್ದು ಇದು. ಹೌದು, ಈಗ ಅದೋ ಒಂದು ಬಲ್ಕ್ ಆರ್ಡರ್ ಅವ್ರು ಬಂದಿದ್ರು, ಅವ್ರಿಗೆ ಈ ತರದ ವೈನ್ ಅಂಡ್ ರಮ್ ಅಲ್ಲೇ ಮಾಡಬೇಕು ಅಂತ ಅವ್ರು ಹೇಳಿದ್ದಕ್ಕೆ ಅವ್ರಿಗೆ ತೋರಿಸ್ದೆ ಏನೇನು ಯೂಸ್ ಮಾಡ್ತೀವಿ ಅಂತ. ಅದಕ್ಕೆ ಇಟ್ಕೊಂಡಿದ್ದೀವಿ. ಪೋರ್ಟ್ ವೈನ್ ಇದೆ. ಹೌದು, ಓಲ್ಡ್ ಮಾಂಕ್ ರಮ್ಮು. ಇದು ಬಂದ್ಬಿಟ್ಟು ಹೋಮ್ ಮೇಡ್ ವೈನ್. ಇದು ಹೋಮ್ ಮೇಡ್ ವೈನ್. ಇದನ್ನ ಯೂಸ್ ಮಾಡಿ ಈಗ ಪ್ಲಮ್ ಕೇಕ್ ಮಾಡೋದು. ಪ್ಲಮ್ ಕೇಕ್ ಅಂತ ನೆನಪಾಗ್ಬಿಡ್ತು. ಹೋದ್ ಸತಿ ಒಂದು ನೀವು ತೋರಿಸಿದ್ರಿ ರೆಸಿಪಿ. ಹೋದ್ಸತಿ ತೋರಿಸಿ ತುಂಬಾ ದೊಡ್ಡ ಮೆಜರ್ಮೆಂಟ್. ಹೌದು, ಬಟ್ ಕಮೆಂಟ್ಸ್ ಅಲ್ಲಿ ನಮ್ಗೆ ಮನೇಲಿ ಮಾಡ್ಕೊಳ್ಳೋಕೆ ಮೆಜರ್ಮೆಂಟ್ಸ್ ಬೇಕು ಅಂತ ಹೇಳಿದ್ರು. ಇವಾಗ ಅಷ್ಟಕ್ಕೇನೆ ಬರೀ ಒಂದು 250 ಗ್ರಾಮ್ ಮೆಜರ್ಮೆಂಟ್ ಹೆಂಗ್ ಮಾಡ್ಬೇಕು ಅಂತ ನಾನು ತೋರಿಸ್ತೀನಿ. ಮನೆ ಅಳತೆಗೆ ಪ್ಲಮ್ ಕೇಕ್ ಕ್ರಿಸ್ಮಸ್ಗೆ. ನ್ಯೂ ಇಯರ್ ಬಂತು. ನ್ಯೂ ಇಯರ್ ಬೇರೆ ಬಂತು, ಅದಕ್ಕೂ ನಮ್ಗಿನ್ನ ಎಲ್ಲ ಪೇಸ್ಟ್ರೀಸು, ಕೇಕ್ಸ್ ಆರ್ಡರ್, ಸೆಲೆಬ್ರೇಷನ್ ಕೇಕ್ಸ್ ಎಲ್ಲ ಸ್ಟಾರ್ಟ್ ಆಗ್ಬಿಡುತ್ತೆ. ಅದ್ಭುತ, ಯಾಕಂದ್ರೆ ದೊಡ್ಡ ಅಳತೆ ಕನ್ಫ್ಯೂಸ್ ಆಗ್ಬಿಡ್ತದೆ. ಹೌದು, ಮನೆ ಅಳತೆಯ ಪ್ಲಮ್ ಕೇಕ್ ನೋಡ್ಬಿಡೋಣ ಸರ್. ಎಸ್ ಸರ್, ಮಾಡೋಣ. ಕ್ರಿಸ್ಮಸ್ ಪ್ಲಮ್ ಕೇಕ್. ಹೌದು ಸರ್. ಎಷ್ಟು ಅಳತೆಗೆ ಏನ್ ಸಮಾಚಾರ ಸರ್? ಸರ್, ಈಗ ನಾನು 2 ತರ ಪ್ಲಮ್ ಕೇಕ್ ಮಾಡ್ತಾ ಇದ್ದೀನಿ. ಒಂದು ಕ್ಲಾಸಿಕ್, ಒಂದು ರಿಚ್ ಪ್ಲಮ್ ಕೇಕ್. ಸೊ ಇದು ಎರಡನ್ನೂ ಇವಾಗ ನಾನು ತೋರಿಸ್ತೀನಿ. ಒಂದು ಬಂದ್ಬಿಟ್ಟು ಫುಲ್ ಬಟರ್ ಮತ್ತೆ ಘೀ ಅಲ್ಲಿ ಆಗುತ್ತೆ, ಇನ್ನೊಂದು ರಿಫೈನ್ಡ್ ಆಯಿಲ್ ಅಲ್ಲಿ ಆಗುತ್ತೆ. ಈಗ ಫಸ್ಟ್ ನಾವು ಫ್ರೂಟ್ ಮಿಕ್ಸಿಂಗ್ ಮಾಡೋಣ. ಅದು ಮನೆ ಹೇಳ್ತೆಗೆ ಕಮ್ಮಿ ಪ್ರಮಾಣಕ್ಕೆ ಒಂದು ಫ್ರೂಟ್ ಮಿಕ್ಸಿಂಗ್ ಮಾಡ್ಬಿಡೋಣ. ನಾನು ಇಂಗ್ರೀಡಿಯೆಂಟ್ಸ್ ಹಾಕೊಂತಾನೆ ನಾನು ಹೇಳ್ಬಿಡ್ತೀನಿ. ಒಂದ್ಸತಿ ಎಕ್ಸ್ಪ್ಲೇನ್ ಮಾಡ್ಬಿಡೋಣ ಎಲ್ಲರಿಗೂ ಒಂದು ಇಂಗ್ರೀಡಿಯೆಂಟ್ಸ್ ಇಟ್ಕೋಬೇಕು ಅಂತ. ನೋಡಿ, ಇದು ಬ್ಲಾಕ್ ಗ್ರೇಪ್ಸ್. ಇದೇನು ಸರ್? ಬ್ಲಾಕ್ ಗ್ರೇಪ್ಸ್, ದ್ರಾಕ್ಷಿ ಒಣಗಿರೋದು. ಇದು ಗೋಡಂಬಿ ನಾನು ಪೀಸ್ ಮಾಡ್ಕೊಂಡಿದ್ದೀನಿ. ಇದು ನಾರ್ಮಲ್ ದ್ರಾಕ್ಷಿ, ಇದು ಗ್ರೇಪ್, ಅದನ್ನು ಪೀಸ್ ಮಾಡ್ಕೊಂಡಿದ್ದೀನಿ. ಬಾದಾಮಿ. ಇದು ಬಂದ್ಬಿಟ್ಟು ಪಂಪ್ಕಿನ್ ಸೀಡ್ಸು. ಸೊ ಇದು ನಾನು ಒಂದ್ಸತಿ ಟ್ರೈ ಮಾಡಿದ್ದೆ, ತುಂಬಾ ಚೆನ್ನಾಗಿತ್ತು ತಿನ್ಬೇಕಾದ್ರೆ, ತುಂಬಾ ಹೆಲ್ತಿ ಕೂಡ ಅದು. ಅದರಿಂದ ಅದನ್ನ ಯೂಸ್ ಆಗ್ತಾ ಇದೀನಿ. ಮತ್ತೆ ಹೌದು, ಮತ್ತೆ ಇದು ಟೂಟಿ ಫ್ರೂಟಿ ಗ್ರೀನ್ ಅಂಡ್ ರೆಡ್ ತಗೊಂಡಿದ್ದೀನಿ, ಯಾವ್ದು ಬೇಕಾದ್ರೂ ತಗೋಬಹುದು. ಇದು ಆರೆಂಜ್ ಪೀಲ್, ಇದು ಆರೆಂಜ್ ಪೀಲ್. ಇದು ಡ್ರೈ ಮಾಡಿ ಇಟ್ಕೊಂಡಿದ್ದೀನಿ, ಕಿತ್ಲೆ ಹಣ್ಣಿಂದು. ಹೌದು ಹೌದು, ಇದನ್ನ ಹಿಂಗ್ ಹಾಕಲ್ಲ, ನಾವು ಪೌಡರ್ ಮಾಡಿದೀವಿ ಆಲ್ರೆಡಿ ಇದರಲ್ಲಿ. ಇದು ಬಂದ್ಬಿಟ್ಟು ಸ್ಪೈಸ್ ಪೌಡರ್ ಅಂತ. ಚಕ್ಕೆ, ಲವಂಗ, ಏಲಕ್ಕಿ, ಮರಾಠ ಮೊಗ್ಗು ಮತ್ತೆ ಅನಾನಸ್ ಹೂವ, ಇದೆಲ್ಲ ನಾವು ರೋಸ್ಟ್ ಮಾಡ್ಕೊಂಡು ಪ್ಲಸ್ ಆರೆಂಜ್ ಪೀಲ್ ನ ನಾನು ಒಣಗಿಸಿರೋದನ್ನ ಆರೆಂಜ್ ಪೀಲ್ ಅದಕ್ಕೆ ಹಾಕೊಂಡು ಮಿಕ್ಸ್ ಮಾಡಿರೋದು ರೆಡಿ ಆಗಿದೆ. ಇದು ಕ್ಯಾರಮಲ್ ಸರ್, ಇದು ಕ್ಯಾರಮಲ್. ಸ್ವಲ್ಪ ಜಾಮು, ಫ್ರೂಟ್ ಜಾಮ್ ಯೂಸ್ ಮಾಡಿದ್ದೀನಿ. ಘೀ ಇದೆ ಒಂದು ಸ್ವಲ್ಪ. ಇದು ಮೆಜರ್ಮೆಂಟ್ಸ್ ನಾನು ಆಮೇಲೆ ಹೇಳ್ತೀನಿ. ಇದು ವೆನಿಲಾ ಎಸೆನ್ಸ್, ಇದು ವೆನಿಲಾ ಎಸೆನ್ಸ್. ಚೆರಿ, ಇದು ನಾರ್ಮಲ್ ಗ್ಲೇಸ್ ಚೆರಿ, ಇದು ಅದು ಯೂಸ್ ಮಾಡಿದ್ವಿ. ಮತ್ತೆ ಎಗ್ ಕೂಡ ಇಟ್ಕೊಂಡಿದ್ದೀರಾ? ಎಗ್ ಎರಡು ಮೆಜರ್ಮೆಂಟ್ಗೂ ಎಗ್ ಯೂಸ್ ಮಾಡ್ತಿರೋದು ಇವತ್ತು. ಅದು ಯೂಸ್ ಮಾಡಿದ್ದೀನಿ. ರಿಫೈಂಡ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ಮತ್ತೆ ಇದು ಟಾಪಿಂಗ್ಸ್ ಕೊಂಡ್ರಂತ ಒಂದು ಬಾದಾಮಿ ಮತ್ತೆ ಗೋಡಂಬಿ. ಇದು ಆಲ್ರೆಡಿ ನಾವು ಸೋಕ್ ಮಾಡಿರೋದು. ಇದು ಇವಾಗ ಇದನ್ನ ಹೆಂಗ್ ಮಾಡ್ಬೇಕು ಅಂತ ನಾನು ಫಸ್ಟ್ ತೋರಿಸ್ತೀನಿ. ರಮ್ ಅಂಡ್ ವೈನ್ ಅಲ್ಲಿ ಇದು ಆಲ್ರೆಡಿ ಸೋಕ್ ಆಗಿದೆ. ಆಲ್ಮೋಸ್ಟ್ ಇದು 1 ತಿಂಗಳು ಮೇಲೆ ಆಗಿದೆ ಸೋಕಿಂಗ್. 1 ತಿಂಗಳ ಮೇಲೆ ಆಗಿದೆ, ಇದು ಜಾಸ್ತಿ ಆಗಿದೆ ಸೋಕಿಂಗ್. ಸೊ ಇವು ಮನೆಯಲ್ಲಿ ಅವರು 1 ವೀಕ್ ಮಾಡ್ಕೊಂಡ್ರು ಸಾಕು. ಇಲ್ಲ ತುಂಬಾ ಎಮರ್ಜೆನ್ಸಿ ಇದೆ ಅಂತಂದ್ರೆ 24 ಅವರ್ಸ್ ಆದ್ರೂ ಮಾಡ್ಲೇಬೇಕು. ಇವಾಗ ನಾವು ಮಾಡ್ತಿರೋದು ಇದು ಹೆಂಗ್ 1 ಮಂತ್ ಹಿಂದೆ ಮಾಡಿರೋದನ್ನ ತೋರಿಸ್ತೀವಿ. ಹೌದು, ಅದು ಹೆಂಗ ಮಿಕ್ಸಿಂಗು ಅನ್ನೋದನ್ನ ನಾನು ತೋರಿಸ್ತೀನಿ. ಸೊ ಇದು ನೋಡಿ ಸರ್, ಮೈದಾ, ಸಕ್ಕರೆ ಪುಡಿ, ಬೇಕಿಂಗ್ ಪೌಡರು, ಕೇಕ್ ಜೆಲ್ಲು, ಬಟರ್ ಇದೆ, ಮತ್ತೆ ಆಲ್ಕೋಹಾಲ್. ಸರ್ ಬಟರ್ ಇದೆ, ಆಲ್ಕೋಹಾಲ್ ಇದೆ. ಹೌದು. ಕೇಕ್ ಜೆಲ್ ಅಂದ್ರೆ ಏನು ಸರ್? ಕೇಕ್ ಜೆಲ್ ಬಂದ್ಬಿಟ್ಟು ಅದು ರೇಸಿಂಗ್ ಏಜೆಂಟು. ಸೊ ಬೇಕಿಂಗ್ ಪೌಡರ್ ತರನೇ ಇದು ಜೆಲ್ಲು. ಕಮರ್ಷಿಯಲ್ ಇವಾಗ ವೆನಿಲಾ ಕೇಕ್ ಎಲ್ಲ ತೊಂತಾರಲ್ಲ, ಫುಲ್ ಸ್ಪಾಂಜಿ ಇರುತ್ತಲ್ಲ, ಅದನ್ನ ಯೂಸ್ ಮಾಡ್ತಾರೆ ಕಮರ್ಷಿಯಲ್ ಅಲ್ಲಿ ಯೂಸ್ ಮಾಡಿ. ಅವ್ರು ಬರೀ ವೈನ್ ಹಾಕೊಂಡ್ರು ಓಕೆ, ಇಲ್ಲ ರಮ್ ಹಾಕಿ ಯೂಸ್ ಮಾಡ್ಕೋಬಹುದು. ಸೊ ಯಾವ್ದಾದ್ರು ಇಲ್ಲ ಆಲ್ಕೋಹಾಲ್ ಬೇಡ ಅಂದ್ರೆ ಅವರು ಆರೆಂಜ್ ಜ್ಯೂಸ್ನ ಯೂಸ್ ಮಾಡ್ಬೋದು. ಆರೆಂಜ್ ಜ್ಯೂಸ್ನ ಸೋಕ್ ಮಾಡ್ಬಿಟ್ಟು ಇಟ್ಬಿಡ್ಬೋದು. ಬಟ್ ಆರೆಂಜ್ ಜ್ಯೂಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಅವರು 1 ತಿಂಗಳು ಇಡಕ್ಕಾಗಲ್ಲ, ಅದನ್ನ 24 ಅವರ್ಸ್ ಇಡ್ಬೋದು. ನಾವು ಫ್ರೂಟ್ ಸೋಕ್ ಮಾಡಿರ್ತೀವಲ್ಲ, ಅದನ್ನ 24 ಅವರ್ಸ್ ಇಟ್ಟರೆ ಸಾಕು. ಶುರು ಮಾಡೋಣ? ಎಸ್ ಸರ್, ಶುರು ಮಾಡೋಣ.
ಆಲ್ಮಂಡ್ ತೊಗೊಂಡಿದ್ದೀನಿ, ಹಾಂ 50 ಗ್ರಾಮ್ ಅಷ್ಟೇ. 50 ಗ್ರಾಮ್ 50 ಗ್ರಾಮ್ ಆಲ್ಮಂಡು. ಇದು ಒಣ ದ್ರಾಕ್ಷಿ, ಅದು ಒಂದು 50 ಗ್ರಾಮು. 50 ಗ್ರಾಮ್ ಒಣದಾಗಿ 50 ಗ್ರಾಮು. ಗೋಡಂಬಿನೂ ಒಂದು 50 ಗ್ರಾಮು. ಕಪ್ಪು ದ್ರಾಕ್ಷಿ 50 ಗ್ರಾಮ್ಸ್. ಪಂಪ್ಕಿನ್ ಸೀಡ್ಸ್ಗಳು, ಅದೊಂದು ಸೀಡು ಕುಂಬಳಕಾಯಿ ಸೀಡ್, ಅದೊಂದು 50 ಗ್ರಾಮು. ಎಲ್ಲ ಎಲ್ಲ 50 ಗ್ರಾಮ್ ಇತ್ತಿದ್ದು, ಈಸಿ ಅವ್ರಿಗೂ ನೋಟ್ ಮಾಡ್ಕೊಳಕ್ಕೆಲ್ಲ. ಇದು ಒಂದು 25 ಗ್ರಾಮ್, ಎರಡು ಸೇರಿ 50 ಗ್ರಾಮು. ಫ್ರೂಟಿ ಗ್ರೀನ್ ಆ್ಯಂಡ್ ರೆಡ್. ಇದೇನು ಹಾಕಕ್ಕೆ ಹೋಗಲ್ಲ, ಇದು ಆಲ್ರೆಡಿ ಅದರಲ್ಲಿದೆ. ನಾನು ತೋರಿಸ್ಲಿಕ್ಕೆ ನಾನು ಇಟ್ಕೊಂಡಿದ್ದೀನಿ ಅಷ್ಟೇ. ಇದೊಂದು 20 ಗ್ರಾಮ್ಸ್ ಚೆರಿ ಡ್ರೈಡ್ ಚೆರಿ, ಒಂದು 20 ಗ್ರಾಮ್ಸು. ಇದಕ್ಕೆ ಸ್ವಲ್ಪ ಸ್ಪೈಸ್ ಪೌಡರ್ ಹಾಕೊತೀನಿ. ಇದರಲ್ಲಿ ಆರೆಂಜ್ ಪೀಲ್ ಇದೆ, ಚಕ್ಕೆ ಲವಂಗ ಎಲ್ಲ ಇದೆ, ಒಂದು ಸ್ವಲ್ಪ ಹಾಕೊಂತೀನಿ. ಚಿಟಿಕೆ ತೋರಿಸಿದ್ರಿ ನೀವು. ಹೌದು, ಮಾಡ್ಕೊಂಡಿದ್ದು ಮಾತ್ರ ಜಾಸ್ತಿ ಇಲ್ಲ. ಅದು ಕೇಕ್ ಮಿಕ್ಸಿಂಗ್ ಕೂಡ ಸ್ವಲ್ಪ ಹೋಗುತ್ತೆ, ಕೇಕ್ ಮಾಡ್ಬೇಕಾದ್ರೆ ಕೂಡ ಸ್ವಲ್ಪ ಹೋಗುತ್ತೆ. ನಾನು ಸ್ವಲ್ಪ ಕ್ಯಾರಮಲ್ ಹಾಕೊತೀನಿ, ಒಂದು ಅರ್ಧ ಸ್ಪೂನಷ್ಟು ಕ್ಯಾರಮಲ್. ಇವಾಗ ಇದಕ್ಕೆ ಮೈನು ನಾವು ವೈನ್ ಹಾಕೋಣ. ಇದು ಪೋರ್ಟ್ ವೈನ್. ಇಂಗ್ರೀಡಿಯೆಂಟ್ ತರ ಕಾಣ್ತದೆ ಇವಾಗ. ಹೌದು. ಇದಕ್ಕೆ ಇದು ಫಸ್ಟ್ ವೈನ್ ಹಾಕೋಣ. ಒಂದು ಅಂದಾಜಲ್ಲಿ ಹಾಕೋಬೋದು ಸರ್. ತುಂಬ ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಹಾಕ್ತಂಗಾಯ್ತು. ನೆಕ್ಸ್ಟ್ ಓಲ್ಡ್ ಮಂಕ್ ಇದೆ, ತುಂಬಾ ಫ್ಲೇವರ್ಫುಲ್ ಕೇಕಿಗೆ ಕೊಡೋದು ಇದೆ. ಹೌದಾ? ಓಲ್ಡ್ ಮಂಕ್ ಜನರಲಿ ಇದೇ ಯೂಸ್ ಮಾಡೋದು, ಇದೇ ಬೆಸ್ಟ್ ರಮ್ ಅನ್ಸುತ್ತೆ ನನಗೂ. ಸೊ ಒಳ್ಳೆ ಫ್ಲೇವರ್ ಕೊಡುತ್ತೆ. ಇದೊಂದು ಸ್ವಲ್ಪ, ಇದನ್ನು ಸೇಮ್ ಅಷ್ಟೇ, ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಹಾಕೋಬೋದು. ಇದು ಹೋಮ್ ಮೇಡ್ ವೈನ್. ಇದು ಗ್ರೇಪ್ ವೈನ್. ಗ್ರೇಪ್ ವೈನು ಒಳ್ಳೆ ಫ್ಲೇವರ್ ಇರುತ್ತೆ. ರೆಡ್ ಗ್ರೇಪ್ಸ್ ಬರುತ್ತಲ್ಲ ಅದರದ್ದು. ಇದೊಂದು 2-3 ಟೇಬಲ್ ಸ್ಪೂನ್ಸ್ ಸಾಕು. ಸಾಕು, ಮನೆ ಅಳತೆಗೆ ಇಷ್ಟು ಮಾಡ್ಕೊಂಡ್ರೆ ಸಾಕು. ನಾವು ಫಸ್ಟ್ ಮಾಡಿದಾಗ ಎಷ್ಟು ದೊಡ್ಡದಾಗಿ ಮಾಡಿದ್ವಿ ಅಂತ ನೋಡಿದಾರಲ್ಲ. ಹೌದು ಸರ್, ಅಲ್ಲಿ ಇಲ್ಲಿ ಒಂದು 7 ಜನ ನಿಂತಿದ್ವಿ. ಹೌದು, 7 ಜನ ಮಿಕ್ಸ್ ಮಾಡೋ. ಹೌದು. ಸೊ ಇದನ್ನ ಚೆನ್ನಾಗಿ ಮಿಕ್ಸಿಂಗ್ ಮಾಡ್ಕೊಳ್ಳೋಣ. ನೋಡಿ ಹಿಂಗಿದೆ, ಹಿಂಗಾಗ್ಬೇಕಿದು. ಇದು ತಿಂಗಳೆಲ್ಲ ಇಟ್ಟರೆ ಹಿಂಗಾಗುತ್ತೆ. ಹಿಂಗಾಗಬೇಕು. ಈ ಕಲರ್ ಇತ್ತು, ಏನಿದೆ ಅಂತನೂ ಗೊತ್ತಾಗಲ್ಲ. ಹಂಗಾಗಬೇಕು. ಅದೇ ಒಂದು ತಿಂಗಳು ಮೇಲಿಟ್ರೆ ನಿಮ್ಗೆ ಈ ಥರ ಬರುತ್ತೆ. ಸೊ 1 ತಿಂಗಳ ನಂತರ ಹಿಂಗಾಗುತ್ತೆ. ಇವಾಗ ಹಿಂಗಿದೆ. ಹೌದು. ಒಂದು ಬಾಕ್ಸ್ ಇದನ್ನ ನೀವು ಇಡಬೇಕಾಗಿರೋದು ಪ್ಲಾಸ್ಟಿಕ್ ಇಲ್ಲ ಗ್ಲಾಸಲ್ಲಿ ಮಾತ್ರ. ಸ್ಟೀಲು, ಅಲ್ಯೂಮಿನಿಯಮ್ದೆಲ್ಲ ಇಡಬಾರ್ದು. ನಾವು ಲಾಸ್ಟ್ ಟೈಮು ಡ್ರಮ್ಮಲ್ಲಿ ಹಾಕಿಟ್ಟಿದ್ವಿ. ಹೌದೌದು. ಈ ತರ ತುಂಬಿ ಇಡಬೇಕಾ? ಈ ಥರ ತುಂಬಿಟ್ಟು ಕ್ಯಾಪ್ ಹಾಕ್ಬಿಟ್ಟು ಒಂದು ಡಿಸ್ಟರ್ಬ್ ಮಾಡಬೇಡಿ, ಇಟ್ಬಿಡಿ ಅದನ್ನ. ನೀವು ಹೇಳ್ದಂಗೆ 1 ವಾರ 10 ದಿನ ಎಷ್ಟು ಸಾಧ್ಯ ಅಷ್ಟು. ವಾರ ಇಟ್ಟರೆ ತುಂಬ ಒಳ್ಳೆಯದು. ಕ್ರಿಸ್ಮಸ್ ತುಂಬ ಟೈಮ್ ಇದೆ. ಹೌದೌದು, ಆರಾಮಾಗಿ ಇಟ್ಕೋ. ಕ್ರಿಸ್ಮಸ್ ದಿನ ಮಾಡ್ಬೋದು ಆರಾಮಾಗಿ. ಅದಕ್ಕೆ ನಾವು ಬೇಗನೆ ಹಾಕಿದ್ವಿ ವಿಡಿಯೋ. ಹೌದು. ಇಲ್ಲ, ಈಸಿಯಾಗಿ ತಿನ್ಬೇಕು ಅಂದ್ರೆ ಒಂದು ಫೋನ್ ಮಾಡಿ ಕಳ್ಸ್ಕೊಡ್ತೀನಿ. ಇದೆಲ್ಲ ರೆಡಿ ಮಾಡ್ಕೊಳಕ್ಕೆ ಸಮಯ ಇರಲ್ಲ ಎಲ್ಲರಿಗೂ. ಅದಕ್ಕೆ ರಿಚ್ ಓವನ್ ಇದೆ, ನಂಬರ್ ಒಂದು ಕಾಲ್ ಮಾಡಿ, ನೆಕ್ಸ್ಟ್ ಡೇ ನಿಮ್ಮ ಮನೆ ಹತ್ರಕ್ಕೆ ಬಂದಿರುತ್ತೆ. ಇಲ್ಲಿ ನಂಬರ್ ಕಾಣ್ತಾ ಇದೆ ಆಗ್ಲೇ. ನೋಡಿ, ಇದೆಲ್ಲ ಹಾಕ್ಬಿಡ್ಬೇಕು. ಇದೆಲ್ಲ ಆಲ್ಕೋಹಾಲು, ಒಳ್ಳೆ ಫ್ಲೇವರ್ಫುಲ್ ಫ್ರೂಟ್ ಎಲ್ಲ ಸೋಕಾಗುತ್ತೆ. ನೋಡಿ, ನಾನು ಕ್ಯಾಪ್ ಹಾಕ್ಬಿಡ್ತೀನಿ. ಏನು ಧೂಳುಗಳೆಲ್ಲ ಬೀಳಬಾರ್ದು ಇದಕ್ಕೆ. ಇದು ಡಾರ್ಕ್ ಪ್ಲೇಸಲ್ಲಿ ಇಟ್ಟರೆ ಇನ್ನೂ ಒಳ್ಳೇದು. ಓಕೆ ಸರ್, ಈ ಪ್ರೊಸೆಸ್ ಮುಗೀತು. ಮುಗೀತಿದ್ದು. ನೆಕ್ಸ್ಟ್ ಕೇಕ್ ಸ್ಟಾರ್ಟ್ ಮಾಡಿ. ಈಗ ನಾವು ಇದನ್ನ ಒಂದು 25 ದಿನ ಇಟ್ಟಿದ್ದೀವಿ ಅನ್ಕೊಳ್ಳೋಣ. ಸರ್ ಈಗ ನಾವು ಕ್ಲಾಸಿಕ್ ಫಸ್ಟ್ ಮಾಡ್ಕೊಳ್ಳೋಣ. ಕ್ಲಾಸಿಕ್ ಪ್ಲಮ್ ಕೇಕು. ಕ್ಲಾಸಿಕ್. ಇದನ್ನ ಎಲ್ಲರೂ ಈಸಿಯಾಗಿ ಅವೈಲೇಬಲ್ ಇರುತ್ತೆ, ಮತ್ತೆ ಖರ್ಚು ಸ್ವಲ್ಪ ಕಮ್ಮಿ ಇದು. ಓಕೆ, ಅದರಿಂದ ಇದನ್ನ ತೋರಿಸ್ಕೊಂಡ್ಬಿಡೋಣ ಫಸ್ಟ್. ಆಮೇಲೆ ನಾವು ರಿಸ್ಪಾನ್ ಪ್ಯಾಕಿಂಗ್ ಮಾಡೋಣ. ಇದಕ್ಕೆ 250 ಗ್ರಾಮ್ ಮೈದಾ. ಹೌದು. 250 ಗ್ರಾಮ್ ಶುಗರ್. 8 ಹೋಲ್ ಎಗ್ ಫುಲ್ ಮೊಟ್ಟೆ 8. 125 ಗ್ರಾಮ್ ರಿಫೈನ್ಡ್ ಆಯಿಲ್ ಯಾವ್ದಾದ್ರು ತಗೋಬಹುದು. ಇದು ಆಲ್ಮೋಸ್ಟ್ ಒಂದು 1/4 kg ಇದೆ ಫ್ರೂಟ್ ಮಿಕ್ಸ್. ನಾವು ಇದು ಆಲ್ರೆಡಿ ಸೋಕ್ ಆಗಿರೋದು ಹೇಳಿದ್ರೆ. ಹೌದು. ಇದು ಒಂದು 2 ಸ್ಪೂನ್ ಅಷ್ಟು ಬೇಕಿಂಗ್ ಪೌಡ್ರು. ಇದು ಒಂದು 10 ಗ್ರಾಮು, 5 ರಿಂದ 10 ಗ್ರಾಮ್ವರೆಗೂ ಹಾಕೋಬಹುದು. ಕೇಕ್ ಜೆಲ್ ಇದು ಅವಾಗಲೇ ಹೇಳಿದ್ದೆ. ಸಿಗುತ್ತೆ ಸರ್, ಸಿಗುತ್ತೆ. ಇದು ಜಾಮು ಒಂದು 15 ಗ್ರಾಮು ಫ್ರೂಟ್ ಜಾಮ್. ಕಿಸಾನ್ ಅದನ್ನ ಯೂಸ್ ಮಾಡ್ಬೋದು. ಇದು ನಾನು ಒಂದೇ ಒಂದು ಸ್ಪೂನ್ ಹಾಕೊಂತೀನಿ, ಇಲ್ಲಿ ಇಟ್ಕೊಂಡಿದ್ದೀನಿ. ಗರಂ ಮಸಾಲ. ಹೌದು, ಕ್ಯಾರಮಲ್ ಒಂದು 20 ml ಕ್ಯಾರಮಲ್. ಇದು 1 ಸ್ಪೂನ್ ಅಷ್ಟು ಇದು ಎಸೆನ್ಸ್, ವೆನಿಲಾ ಎಸೆನ್ಸ್. ಸೊ ಇಷ್ಟೇ ಇಂಗ್ರೀಡಿಯೆಂಟ್ಸ್. ಆಮೇಲೆ ಟಾಪಿಂಗ್ ಈಗ ನಾವು ಅವಾಗಲೇ ತೋರಿಸ್ದಂಗೆ ಆಲ್ಮಂಡ್ ಮತ್ತೆ ಕ್ಯಾಶ್ಯೂನ ಹಾಕೊಳ್ಳೋಣ. ಸ್ಟಾರ್ಟ್ ಮಾಡೋಣ. ಈಗ ಫಸ್ಟ್ ಸ್ಟೆಪ್, ಎಗ್ ಹೋಗ್ಬಿಡುತ್ತೆ. ಎಲ್ಲ ಹೋಗುತ್ತೆ. ಎಲ್ಲ ಎಗ್ ಹೋಯ್ತು. 8 ಎಗ್ ಹೋಯ್ತು. ಜೊತೆಗೆ ಶುಗರ್ ಹಾಕ್ತಿದ್ದೀನಿ. ಶುಗರ್ ಪೌಡರ್ ಮಾಡ್ಕೋಬೇಕು, ಹಂಗೆ ಹಾಕಂಗಿಲ್ಲ. ಶುಗರ್ ಪೌಡರ್ ಮಾಡ್ಕೋಬೇಕು. 250 ಗ್ರಾಮ್ಸ್. 1/4 kg ಪೌಡ್ರು. ಸಕ್ಕರೆ ಪುಡಿ. ಇದನ್ನು ಮೊದಲು ಮಿಕ್ಸ್ ಮಾಡೋದು. ಇದನ್ನು ಫಸ್ಟು ಸ್ಲೋ, ಯಾಕಂದರೆ ಶುಗರ್ ಎಲ್ಲ ಮೈ ಮೇಲೆ ಬರುತ್ತೆ. ಇವಾಗ ಫುಲ್ ಸ್ಪೀಡ್ ಮಾಡ್ತೀನಿ. ಈ ಪ್ರೊಸೆಸ್ಸು ಒಂದು 5 ರಿಂದ 8 ನಿಮಿಷ ತಗೊಳುತ್ತೆ. ನಿಮ್ಗೆ ಅದು ನೋಡಿ, ಅದು ಹಿಂಗಿರೋದು ಅದು ಬೇರೆ ಥರನೇ ಚೇಂಜ್ ಆಗಿಬಿಡುತ್ತೆ. ಆ ಕೇಕು ಸಾಫ್ಟ್ ಆಗಿ ಬರೋದಕ್ಕೆ ಈ ಸ್ಟೆಪ್ ಮೇಯ್ನ್. ಸರ್,
ನೋಡಿ ಸರ್, ಒಂದು 4 ರಿಂದ 5 ನಿಮಿಷ ಆಯಿತು. ಹೌದು ನೋಡಿ ಇದು ನಾವು ಹಾಕ್ದಾಗ ಹೆಂಗಿತ್ತು, ಹೌದು ಇವಾಗ ಏನಿಲ್ಲ ಇದರಲ್ಲಿ, ಎಗ್ಗು ಮತ್ತು ಶುಗರ್ ಅಷ್ಟೇ. ಇದು ಈ ಥರ ಆಗಿದೆ. 8 ಮೊಟ್ಟೆ 1/4 kg ಸಕ್ಕರೆ ಹಿಂಗೆ ಆಗಬೇಕು. ಸರ್ ಡೇವಿಡ್ ಅಂತ ಇವತ್ತು ನನಗೆ ಅಸಿಸ್ಟ್ ಮಾಡ್ತಾನೆ, ಹೆಲ್ಪ್ ಮಾಡ್ತಾನೆ. ಹಾಂ ಡೇವಿಡ್ ಅವ್ರು ನಮಸ್ಕಾರ. ಹಾಯ್ ಬೋಲೋ. ಯಾವ ದೇಶ? ಇವರು ದೇಶ ನಮ್ಮ ದೇಶನೇ, ಆದರೆ ನಾಗಾಲ್ಯಾಂಡ್. ನಾಗಾಲ್ಯಾಂಡ್ ದೇಶ. ಹಾಂ, ಇದು ಕೇಕ್ ಜೆಲ್ಲು, ಒಂದು 10 ಗ್ರಾಮ್ ಅಷ್ಟು ಕೇಕ್ ಜೆಲ್ಲು ಇದಕ್ಕೆ ಹಾಕೊಂತೀನಿ. ಇವಾಗ ಮಿಕ್ಸ್ ಮಾಡ್ಬೇಕಾದ್ರೆ ಹಾಕ್ಬೇಕು ಡಾಲ್ದು. ನೋಡಿ ಹೆಂಗಾಗ್ತಾ ಇದೆ, ಹೌದು ಏನು ಫ್ಲಫಿ ಆಗಿ. ಹೌದು. ಇದು 125 ಗ್ರಾಮ್ ಹೇಳಿದ್ನಲ್ಲ, ರಿಫೈಂಡ್ ಆಯಿಲ್, ಸ್ಲೋ ಡಾಲು. ಈಗ ಹಾಕ್ಬಿಡೋದಾ? ಹಾಂ ಬೋಲೋ ಡಾಲು. ನೋಡಿ ಸರ್, ಈ ಥರ ಆಗ್ಬೇಕಿದು. ಓ ನೋಡಿ ಹೆಂಗಾಗಿದೆ. ಸರಿ, ಹಿಂಗಾಯ್ತು. ಹಾಂ ಇದರಲ್ಲಿ ಏನಿದೆ ಇವಾಗ? ಹಾಂ ಸಕ್ಕರೆ ಪುಡಿ, ಹೌದು ಮೊಟ್ಟೆ, ಕೇಕ್ ಜೆಲ್ಲು, ಆಯಿಲ್ ಇಷ್ಟೇ ಹೋಗಿರೋದು. ಇನ್ನು ಹೋಗಿರೋದು ಈಗ. ಇವಾಗ ಇಲ್ಲಿವರೆಗೂ ಬಂತು. ಈಗ ನಾವೇನು ಮಾಡೋಣ, ಈ ಜಾಮ್ ಹಾಕೊತೀನಿ. ಜಾಮ್ ಹಾಕಪ್ಪ, 10 ಗ್ರಾಮ್ಸು ಜಾಮ್. ಅದೊಂದು ಸ್ವಲ್ಪ ಮಿಕ್ಸಿಂಗ್ ಮಾಡ್ಬಿಡ್ತೀನಿ. ಅಷ್ಟೇ ಮಿಕ್ಸಿಂಗ್ ಅಷ್ಟೇ ಆಗೋಗಿರ್ತದೆ. ಮೈದಾ, ಎಸ್ ಸರ್. ಇದಕ್ಕೆ ನಾನೀಗ 1 ಸ್ಪೂನ್ ಸ್ಪೈಸ್ ಪೌಡ್ರ್ ಹಾಕೋತೀನಿ, ಸಾಕು. ಬೇಕಿಂಗ್ ಪೌಡ್ರು 2 ಸ್ಪೂನ್ ಇದೆ, ಹಾಂ ಫುಲ್ ಹಾಕೊತೀನಿ. ಹಾಂ ಸೊ ಇದನ್ನ ಇಲ್ಲೇ ಮಿಕ್ಸ್ ಮಾಡ್ಕೊತೀನಿ, ಅಲ್ಲಿ ಹಾಕಿನ ಮುಂಚೆ. ಈಗ ಕ್ಯಾರಮಲ್ ಮತ್ತು ವೆನಿಲಾ ಎಸೆನ್ಸ್ ಹೋಗೋ ಟೈಮು. ಅದನ್ನು ಇದ್ರಲ್ಲಿ ಹಾಕೊಳ್ಳೋದಾ? ಹಾಂ ಹೌದು, ಇದೇ ಮಿಕ್ಸಲ್ಲಿ ಹಾಕೊಳ್ಳೋದು. 1 ಸ್ಪೂನ್ ಹೇಳಿದ್ದೆ ವೆನಿಲಾ ಎಸೆನ್ಸು. ಕ್ಯಾರಮಲ್ ಒಂದು 20 ml. ಅದೇ ಬಣ್ಣ ಬಂತು ಇವಾಗ. ಹೌದು ಹೌದು. ಇಲ್ಲಿವರೆಗೂ ಆಯಿತು, ಆಲ್ಮೋಸ್ಟ್ ಆಗೋಗಿದೆ. ಇವಾಗ ಇದನ್ನು, ಈ ಮಿಕ್ಸ್ನ ಫುಲ್ ಹಾಕೊತೀವಿ. ಇದರಲ್ಲಿ ಏನೇನಿದೆ, ಬೇಕಿಂಗ್ ಪೌಡ್ರ್ ಇದೆ, ಮೈದಾ ಇದೆ, ಮತ್ತು ಸ್ಪೈಸ್ ಪೌಡ್ರ್ ಇದೆ. ಫಸ್ಟು ಇದರಲ್ಲಿ ಸ್ಪ್ಯಾಚುಲಾದಲ್ಲಿ ಒಂದು ಮಿಕ್ಸ್ ಕೊಡ್ತೀನಿ. ಹಿಂಗೆ ಒಂದು ಸರ್ಕಲ್ಲು 1 ಕಟ್, ಒಂದು ಸರ್ಕಲ್ಲು 1 ಕಟ್. ಇದು ಮಿಕ್ಸಿಂಗ್ ಚೆನ್ನಾಗಾಗುತ್ತೆ ನೋಡಿ, ಏರ್ ಪಾಕೆಟ್ಸ್ ಎಲ್ಲ ರಿಲೀಸ್ ಆಗ್ತದೆ. ಒಂದು ರೌಂಡ್ ಒಂದೊಂದು ಮಿಕ್ಸರಲ್ಲಿ ಮಿಕ್ಸ್ ಮಾಡ್ಕೊತೀನಿ. ಈಗ ನೆಕ್ಸ್ಟು ನಮ್ಮಲ್ಲಿ ಫುಲ್ ಇನ್ಫ್ಯೂಸ್ ಆಗಿರೋವಂಥ ಫ್ರೂಟ್ಸು ಇದು ಲಾಸ್ಟ್ ಹಾಕೊತಾ ಇದ್ದೀನಿ. ಎಲ್ಲ ಆಗೋಯ್ತು, ಮಿಕ್ಸಿಂಗ್ ಆಗೋಗಿದೆ. ಇದು ಲಾಸ್ಟಲ್ಲಿ ಒಂದು 1/4 kg ಅಷ್ಟು ಹಾಕಿದ್ದೀನಿ. ಇದನ್ನು ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳೋಣ, ಅಂದರೆ ಸ್ಪ್ಯಾಚುಲಾದಲ್ಲಿ. ಸೊ ಸರ್, ಅಂಗಡಿಯಲ್ಲಿ ಸಿಗೋ ಬೇಕಲ್ಲಿ ಎಲ್ಲ ಒಂದು ಕೇಕಲ್ಲೂ ಆಲ್ಕೋಹಾಲ್ ಇರುತ್ತೆ, ಕೇಕಲ್ಲಿ? ಹೌದು, ಎರಡೂ ಇರುತ್ತೆ ಸರ್. ಎರಡೂ ಇರುತ್ತೆ ಸರ್. ಇದೆ ಇದು ನೋಡಿ, ಆಗಿದೆ ಹಿಂಗೆ. ಆಯಿತು. ಇದು ಬೇಕಾದ್ಮೇಲೆ ಇನ್ನೂ ಸ್ವಲ್ಪ ಬ್ರೌನಿಶ್ ಆಗುತ್ತೆ. ಸೊ ಯಾವುದು ಕಲರೆಲ್ಲ ಹಾಕೋದೇನು ಬೇಡ, ತುಂಬ ಡಾರ್ಕ್ ಬೇಕು ಅನ್ನೋದೆಲ್ಲ ಬೇಡ. ಹಂಗೂ ಬೇಕಿದ್ರೆ ಒಂದು ಅರ್ಧ ಸ್ಪೂನ್ ಕೋಕೋ ಪೌಡ್ರ್ ಹಾಕೋಬೋದು. ನಮ್ಗೆ ಇನ್ನೂ ಬ್ರೌನ್ ಬೇಕು ಅಂತಂದರೆ ಹಾಕೋಬೋದು. ನಾನೇನು ಹಾಕ್ತಾ ಇಲ್ಲ, ಯಾಕಂದರೆ ಆ ಫ್ಲೇವರ್ ಎಫೆಕ್ಟ್ ಆಗಬಾರ್ದು ಅಂತ ಹಾಗೆ ಮಾಡ್ತಾಯಿದ್ದೀನಿ. ಮುಂದಿನದೇನಿಲ್ಲ ಸರ್, ಎಲ್ಲ ರೆಡಿ ಇದೆ. ಟ್ರೈಗಳು ಇದಕ್ಕೆ ಸ್ವಲ್ಪ ಬಟರ್ ಹಾಕ್ಕೊಂಡಿದ್ದೀವಿ, ಬಟರ್ ಪೇಪರ್ ಹಾಕ್ಕೊಂಡಿದ್ದೀವಿ. ಸೊ ಇದಕ್ಕೆ ಹಾಕ್ಬಿಟ್ರೆ ಈಸಿಯಾಗಿ ಡಿಮೋಲ್ಡ್ ಆಗಿಬಿಡುತ್ತೆ. ಕ್ಲಾಸಿಕ್ ಇದು ಒಂದು ಅರ್ಧ ಭಾಗ ಹಾಕೊಂಡ್ರೆ ರೈಸಿಂಗ್ ಬರುತ್ತದು. ಇದು ಒಂದು 700 ಗ್ರಾಮ್ 700 ಗ್ರಾಮ್ ಆಗುತ್ತೆ ಕೇಕ್ ಆಗ್ಬೋದು. ಇದೊಂದು 1/4 kg ಆಗುತ್ತೆ. ಇನ್ನೊಂದು 1/4 kg ಮಾಡೋಣ. ಇನ್ನೂ ಬರುತ್ತೆ ನೋಡಿ. ನಾವು ಬರೀ 1/4 kg ಹಾಕಿರೋದು ಮೈದಾ, ಎಷ್ಟು ಕೇಕ್ ಆಯಿತು. ಸರ್, ಈಗ ಕ್ಲಾಸಿಕ್ ಪ್ಲಮ್ ಕೇಕ್ ರೆಡಿ ಆಯಿತು. ಸ್ವಲ್ಪ ಟಾಪಿಂಗ್ಸ್ ಹಾಕೊಂಡು ಒಂದು ಸೈಡ್ಗೆ ಇಡ್ತೀನಿ. ಇದೇನು ರೆಸ್ಟ್ ಮಾಡೋದೇನು ಅವಶ್ಯಕತೆ ಇಲ್ಲ, ಹಂಗೆ ಹಾಕ್ಬೋದು. ನಾವು ಇನ್ನೊಂದು ಕೇಕ್ ಇರೋದ್ರಿಂದ 2 ಜೊತೆಗೆ ಇಟ್ಬಿಡ್ತೀನಿ. ರಿಚ್ ಕೇಕ್, ರಿಚ್ ಪ್ಲಮ್ ಕೇಕ್. ರಿಚ್ ಪ್ಲಮ್ ಕೇಕ್ ಇನ್ ದ ರಿಚ್ ಓವನ್. ಎಸ್, ಅದನ್ನು ಮಾಡಿಬಿಟ್ಟು ಜೊತೆಗೆ ಇಟ್ಬಿಡೋಣ. ನಮಗೆ ಓವನ್ ಹೀಟು ವೇಸ್ಟ್ ಆಗಲ್ಲ, ಫ್ಯೂಲ್ ವೇಸ್ಟ್ ಆಗಲ್ಲ. ಸರ್ ಅದು ಆಯಿತು. ಈಗ ರಿಚ್ ಪ್ಲಮ್ ಕೇಕ್ ಬೇಗ ಮಾಡಿಕೊಂಡು ಜೊತೆಗೆ ಓವನ್ ಇಟ್ಬಿಡೋಣ. ನಾನು ಮೆಷರ್ಮೆಂಟ್ ಹೇಳ್ಬಿಡೋಣ ಎಲ್ಲರಿಗೂ. 1/4 kg ಮೈದಾ, ಬೆಣ್ಣೆ, ಅನ್ಸಾಲ್ಟೆಡ್ ಬಟರ್, ಅಮೂಲ್ ತೊಗೊಂಡಿದ್ದೀನಿ ನಾನು. ನಂದಿನಿ ಕೂಡ ಹಾಕೋಬೋದು, ನೋ ಪ್ರಾಬ್ಲಮ್. ಇದೊಂದು 1/4 kg ತೊಗೊಂಡಿದ್ದೀನಿ. ಸಕ್ಕರೆ 1/4 kg, 2 ಸ್ಪೂನಷ್ಟು ಬೇಕಿಂಗ್ ಪೌಡರು, ಒಂದು 25 ಗ್ರಾಮ್ ಅಷ್ಟು ತುಪ್ಪ ತೊಗೊಂಡಿದ್ದೀನಿ. ಜಾಮ್ ಅಗೇನ್ ಒಂದು 10 ಗ್ರಾಮ್ ಅಷ್ಟು, 1 ಸ್ಪೂನ್ ವೆನಿಲಾ ಎಸೆನ್ಸು, 20 ml ಕ್ಯಾರಮಲ್ಲು. ಇದಕ್ಕೆ ಕೂಡ ನಾನು 1 ಸ್ಪೂನಷ್ಟು
ಸ್ಪೈಸ್ ಪೌಡರ್ ಹಾಕೊತೀನಿ. ಇದಕ್ಕೆ ಎಗ್ ಬಂದ್ಬಿಟ್ಟು ಬರೀ 5 ಸಾಕು. 5 ಎಗ್ ಸಾಕು. ಬಟರ್ ಫ್ಲೇವರ್ ನಮಗೆ ಜಾಸ್ತಿ ಬೇಕು, ಬಟರ್ಗೆ ಜಾಸ್ತಿ ಬೇಕು, ಆದರೆ ಅದೇ ನಮಗೆ ಫುಲ್ಫಿ ಕೊಟ್ಬಿಡುತ್ತೆ. ಅದರಿಂದ 5 ತೊಗೊಂಡಿದ್ದೀನಿ ಅಷ್ಟೇ. ಸೊ ಈ ಕೇಕ್ಗೆ ಏನು ಮಾಡ್ತೀನಿ ಅಂದರೆ ನಾನು ಎಲ್ಲ ಒಂದೊಂದು ಸ್ಪೂನು ಕೇಕ್ ಮಾಡ್ಬೇಕಾದ್ರೆ ಕೂಡ ಆಲ್ಕೋಹಾಲ್ಸ್ನ ಹಾಕ್ತೀನಿ. ಕೇಕ್ ಮಾಡ್ಬೇಕಾದ್ರೆ ಕೂಡ ಆಲ್ಕೋಹಾಲ್ ಇದಕ್ಕೆ ಹೋಗುತ್ತೆ. ಆಲ್ಕೋಹಾಲ್ಸ್ ಹೋಗುತ್ತೆ. ಹೌದು, ಎಲ್ಲ ಒಂದೊಂದು ಸ್ಪೂನ್. ಸ್ಟಾರ್ಟ್ ಮಾಡೋಣ ಸರ್. ಓಕೆ. ಈಗ ನಾನು ಅನ್ಸಾಲ್ಟೆಡ್ ಬಟರ್ 250 ಗ್ರಾಮ್ಸು. ಇದು ಫುಲ್ ಸಾಫ್ಟ್ ಇದೆ, ನೋಡಿ ಹೆಂಗಿದೆ. ಹಿಂಗೆ ಇರಬೇಕು, ಗಟ್ಟಿ ಇರಬಾರ್ದು. ಫ್ರೀಜರಿಂದ ತೆಗೆದು ಫ್ರಿಜ್ನ ತೆಗೆದು ಹಾಕ್ಬಾರ್ದು. ನಾನು ಆಲ್ರೆಡಿ ಇದು 1/4 ಗಂಟೆ ಈಚೆ ಇಟ್ಟಿದ್ದೀನಿ ನಾನು. ಇರಬೇಕು, ಐಸ್ ಕ್ರೀಮ್ ಥರ ಇರಬೇಕು. ಹೌದು, ಹೊರಟಾಯ್ತು. ಇದಕ್ಕೆ ಎಗ್ ಹೋಗಲ್ಲ, ಶುಗರ್ ಹೋಗುತ್ತೆ. ಶುಗರ್ ಹಾಕೊಂಬಿಡೋಣ. 1/4 kg ಪೌಡರ್ ಶುಗರ್, ಅದನ್ನ ಸ್ಪೀಡ್ ಕರೆಂಗೆ. ಸೊ ಬರೀ ಸಕ್ಕರೆ ಮತ್ತು ಬೆಣ್ಣೆ ಇದು ಮಿಕ್ಸ್ ಆಗ್ತಿರೋದು ಇವಾಗ. ನೋಡಿ ಡಿಫ್ರೆನ್ಸ್ ಇದೆ ಇಲ್ಲಿ ಎಲ್ಲ. ಹೌದು ಹೌದು, ಈ ಥರ ಮಿಕ್ಸ್ ಆಯಿತು. ಇವಾಗ ನಾವು ಜಾಮ್ ಹಾಕೊತೀವಿ ಇದಕ್ಕೆ. ಹೌದು, ಇದಕ್ಕೆ ಜಾಮ್ ಆಗುತ್ತೆ. ಈಗ ನಾವು ಮಿಕ್ಸ್ ಮಾಡಪ್ಪ, ಜಾಮ್. ಓಕೆ ಸರ್, ನೆಕ್ಸ್ಟ್ ಸ್ಟೆಪ್ಪು ಮಿಕ್ಸ್ ಸ್ಲೋ ಮಿಕ್ಸ್ ಮಾಡ್ತಾ ಇರ್ತಾನೆ ನಾನು. ಹಂಗೆ ಎಗ್ 5 ಇದೆ ಅಷ್ಟೇ, ಎಗ್ ಹಾಕ್ಬಿಡ್ತೀನಿ. ಇವಾಗ 5 ಮೊಟ್ಟೆ ಬೆಣ್ಣೆ ಜೊತೆ ಮಿಕ್ಸ್ ಆಗ್ಬಿಡುತ್ತೆ. ಇದರಲ್ಲಿ ಎಗ್ ಪ್ರಮಾಣ ಕಮ್ಮಿ, ಅದರಲ್ಲಿ ಎಗ್ ಜಾಸ್ತಿ. ಎತ್ಕೊಂತೀರ ಮಧ್ಯಕ್ಕೆ ಹಾಕ್ಕೊಳ್ಳಿ. ನೋಡಿ ಹಿಂಗಾಯ್ತು. ಇದು ಹೆಂಗೆ ಬಂದಿರುತ್ತೆ ಅಂದರೆ ಮೊಸರು ಹೊಡೆದೋಗುತ್ತಲ್ಲ ಹಂಗಿರುತ್ತೆ. ಗಿಣ್ಣ ಹೌದು. ಮಿಕ್ಸ್ ಮಾಡ್ತಾ ಇರ್ತಾರೆ ಅವರು. ವೆನಿಲಾ ಎಸೆನ್ಸ್ 1 ಸ್ಪೂನ್ ಮಿಕ್ಸ್ ಮಾಡ್ತಾನೆ ಹಾಕಿದ್ದೀನಿ. ಹಂಗೆ ಮಿಕ್ಸ್ ಆಗ್ತಾ ಇರ್ತದೆ. ಅವರು ಮಿಕ್ಸ್ ಮಾಡ್ತಾ ಇರಲಿ, ನಾವು ಅವೆಲ್ಲ ಮಿಕ್ಸ್ ಮಾಡ್ಕೊಂಡವಲ್ಲ ಆ ಥರ ಬೇಕಿಂಗ್ ಪೌಡರ್ 2 ಟೀ ಸ್ಪೂನ್, 1 ಸ್ಪೂನಷ್ಟು ಸ್ಪೈಸ್ ಪೌಡರ್ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡು ರೆಡಿ ಇಟ್ಕೊಂಡ್ಬಿಡೋಣ. ಹೌದು ಸರ್. ಹಂಗೆ ಮಿಕ್ಸ್ ಮಾಡ್ಬೇಕಾದ್ರೆ ನಾನು ಅವಾಗಲೇ ಹೇಳ್ದಂಗೆ ಈ ಕೇಕ್ಗೆ ಎಕ್ಸ್ಟ್ರಾ ನಾವು ಆಲ್ಕೋಹಾಲ್ ಎಲ್ಲ 1 ಸ್ಪೂನಷ್ಟು ಹೋಗುತ್ತೆ. ಹೌದಾ? ಹೌದು. 4 ಟೀ ಸ್ಪೂನು. ಕ್ಲಾಸಿಕಲ್ಲಿ ನಾವು ಕೇಕ್ ಮಾಡ್ಬೇಕಾದ್ರೆ ಆಲ್ಕೋಹಾಲ್ ಹಾಕಿಲ್ಲ. ಇಲ್ಲ ಹಾಕ್ತೀವಿ. ಹೌದು, 1/4 kg ಪ್ರಮಾಣಕ್ಕೆ ನಾನು ಹಾಕ್ತಾ ಇರೋದು. ಸೊ ರಂಬಿತ್ತು. ಇದು ಪೋರ್ಟ್ ವೈನ್ ಆಗುತ್ತೆ. ಇದು ಹಾಕೋದ್ರಿಂದ ಕೇಕ್ ತುಂಬ ದಿನ ಇರುತ್ತೆ. ಹೌದಾ? ಜಾಸ್ತಿ ಪ್ರಿಸರ್ವ್ ಆಗುತ್ತೆ ಕೇಕ್. ಇದು ಹೋಮ್ ಮೇಡು ರೆಡ್ ಗ್ರೇಪ್ಸ್, ರೆಡ್ ವೈನು. ಸರ್ ಕ್ಯಾರಮಲ್ಲು 20 ml ಮಿಕ್ಸ್ ಬರೋದು. 20 ml ಕ್ಯಾರಮಲ್ ಹಾಕ್ತಾ ಇದ್ದೀನಿ. ಕ್ಲಾಸಿಕ್ಕಿಂತ ಡಾರ್ಕ್ ಬಂತು. ಹೌದು, ಏನಕ್ಕಂದರೆ ನಾವು ಎಕ್ಸ್ಟ್ರಾ ಆಲ್ಕೋಹಾಲ್ನ ಇದಕ್ಕೆ ಹಾಕಿದ್ದೀವಿ, ಅದರಿಂದ ನ್ಯಾಚುರಲ್ ಆಗಿ ಕಲರ್ ತೊಗೊಂಡು. ಓಕೆ ಸ್ಟಾಪ್ ಸರ್. ಆಯ್ತು, ಇದು ಆಯ್ತಲ್ಲ, ಮಿಕ್ಸಿಂಗ್ ಆಗೋಯ್ತು. ಈಗ ನಾವು ಈ 1/4 kg ಮೈದಾ ಮತ್ತು ಬೇಕಿಂಗ್ ಪೌಡ್ರು, ಸ್ಪೈಸ್ ಪೌಡ್ರು ಇಷ್ಟು ಇದೆ, ಇದು ಮಿಕ್ಸ್ ಇದೆ. ಇದನ್ನ ಹಾಕೊಂಡ್ಬಿಡ್ತೀವಿ. ಇದನ್ನ ಹಾಕೊಂಡು ಅವೆಲ್ಲ ಮಿಕ್ಸ್ ಮಾಡೋದ್ನಲ್ಲ ಸೇಮ್ ಇದು ನೋಡಿ. ಇದು ಸ್ವಲ್ಪ ತಿಕ್ ಇದೆ ಬ್ಯಾಟರು, ಅದು ಸ್ವಲ್ಪ ಲಿಕ್ವಿಡ್ ಇತ್ತು ನೋಡಿ. ಹಿಂಗಿದೆ, ಘಮ ಬರ್ತಾ ಇದೆ ನಿಮಗೆ. ಹೌದು, ಒಳ್ಳೆ ಅರೋಮ ಬರ್ತಾ ಇದೆ. ಹೌದು. ಆರ್ಡರ್ ಕೊಟ್ಟವರಿಗೆ ಎಷ್ಟು ಸೈಜಲ್ಲಿ ಸಿಗ್ತದೆ ಸರ್? ಸರ್ 1/4 kg ಇಂದ 1 kg, 10 kg, 5 kg, ಇಲ್ಲ ಬಲ್ಕ್ ಆರ್ಡ್ರು 400 ಕೇಕ್ ಬೇಕಾ, 500 ಕೇಕ್ ಬೇಕಾ, ಎಲ್ಲ ಸಿಗುತ್ತೆ. ಇವಾಗ ನಿಮಗೆ ರಿಚ್ ಪ್ಲಮ್ ಕೇಕ್ ಎಲ್ಲ ನಂದು ಲಾಸ್ಟ್ ಟೈಮ್ ಏನಿತ್ತು ಅದೇ ಪ್ರೈಸೇ, ಒಂದು 900 ರೂಪೀಸ್ ಇದೆ ರಿಚ್ ಪ್ಲಮ್ ಕೇಕು. ನಿಮಗೆ ನಾನು ಕ್ಲಾಸಿಕ್ ಮಾಡಿದ್ನಲ್ಲ ಅದು ನಿಮಗೆ 680 ಇದೆ ಪರ್ kg. 680. ಹೌದು. ಈಗ ಇದಕ್ಕೆ ತಿರ್ಗಾ ನಾವು ಮಿಷಿನ್ ಯೂಸ್ ಮಾಡೋದು ಬೇಕಾಗಿಲ್ಲ. ಇದು ಹಾರ್ಡ್ ಇರೋದ್ರಿಂದ ಹಂಗೆ ಆಗೋಗುತ್ತೆ. ಫುಲ್ ನೋಡಿ ಬಟರ್ ಥರನೇ ಆಗೋಯ್ತು. ಫುಲ್ ಏನು ಸಾಫ್ಟ್ ಫ್ಲಫಿ ಆಗಿ ಇಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ. ಓಕೆ, ಇದಕ್ಕೆ ನಾನು 1/4 kg ಇನ್ಫ್ಯೂಸ್ ಆಗಿರೋಂಥ, ನಾನು ಆಲ್ರೆಡಿ 1 ತಿಂಗಳು ಇನ್ಫ್ಯೂಸ್ ಮಾಡಿರೋಂಥ ಫ್ರೂಟ್ಸ್ ಇದನ್ನು ಹಾಕ್ಬಿಡ್ತೀನಿ. ನೋಡಿ ಕಲರ್ ಹೆಂಗಿದೆ ಅದು. ರಿಚ್ನೆಸ್ ಕಮ್ಮಿ ಆಗಬಾರ್ದು. ಹೌದೌದು. ನೋಡಿ ಒಂದು ಬೊಗಸೆ ಫುಲ್ಲು, ಒಂದು ಬೊಗಸೆ ಅಷ್ಟು ಗೋಡಂಬಿ ಹೋಗ್ಬಿಡ್ತು. ಕ್ರಿಸ್ಪಿ ಆಗಿರುತ್ತೆ ತಿನ್ಬೇಕಾದ್ರೆ. ಈಗ ಇದನ್ನ ಮೌಲ್ಡ್ಗೆ ಹಾಕೊಳ್ಳೋದು. ಓವನ್ ಟೆಂಪರೇಚರ್ ಆಲ್ರೆಡಿ ನಮ್ದು ರೆಡಿ ಇದೆ. 180 ಕರೆದು ನೀಚವಲ್ಲ, 180 to 190 ಇಟ್ಕೋಬೋದು. ನಮ್ದ್ರಲ್ಲಿ 200 ಇಟ್ಟರು ಏನಾಗಲ್ಲ. ಚಿಕ್ಕ ಓವನ್ಸು ಹೀಟು ಚಿಕ್ಕ ಜಾಗ ಇರುತ್ತಲ್ಲ, ಅದರಿಂದ ಹೀಟ್ ಜಾಸ್ತಿ ಸಿದೋಗ್ಬಿಡುತ್ತೆ. ಅವರು 180 ಇಟ್ಕೊಳ್ಳೋದು ಒಳ್ಳೇದು. ಸರ್ ನೋಡಿ ಹಾಕೊತಾ ಇದ್ದೀನಿ. ನಾವು ತೂಕ ಮಾಡಿ ಹಾಕೊಂತೀವಿ ಆ್ಯಕ್ಚುಲಿ 1/2 kg ಅಂದರೆ. ಇಲ್ಲಿ ತೋರಿಸ್ಲಿಕ್ಕಲ್ಲ, ಮನೆ ಅಳತೆಗೆ ಹಾಕೊಳ್ಳಿ, ಅಂದಾಜಲ್ಲಿ ಏನು ತೊಂದರೆ ಇಲ್ಲ. ಇಲ್ಲಿ ಇಷ್ಟೊಂದು ಆಯಿತು, ಬಟ್ ಪ್ರಮಾಣ ಅಷ್ಟೇ ಹಾಕಿದೀವಲ್ಲ, ಎಲ್ಲ ಹಾಕಿದ್ರು ಆದ್ರೂ ಅಷ್ಟು ಬರಲ್ಲ. ಪ್ಲಸ್ ಇದರಲ್ಲಿ
ಬೆಣ್ಣೆ ಬಿದ್ದಿದೆ, ಬೆಣ್ಣೆ ಇದೆ, ತುಪ್ಪ ಇದೆ, ಕ್ಯಾಶ್ಯೂ ನಟ್ಸ್ ಜಾಸ್ತಿ ಇದೆ ಅದರಲ್ಲಿ. ಸೊ ಅದರಿಂದ ಮತ್ತೆ ಆಲ್ಕೋಹಾಲ್ ತಿರ್ಗಾ ಹಾಕಿದ್ದೀವಿ, ಎಕ್ಸ್ಟ್ರಾ ಹಾಕಿದ್ದೀವಿ ಇದಕ್ಕೆ. ಈಗ ಒಬ್ಬೊಬ್ರು ಸ್ಕೂಲ್ ಮಕ್ಕಳಿಗೆ ಕೊಡಬೇಕು, ಕಾಲೇಜ್ ಮಕ್ಳಿಗೆ ಕೊಡಬೇಕು, ಇಲ್ಲ ಯಾರೋ ಚರ್ಚ್ ಈಚೆ ಕಡೆ ಡೊನೇಟ್ ಮಾಡಬೇಕು ಅಂತ ಇದ್ರೆ ಈ ಸೈಜಲ್ಲಿ ಕೂಡ ನಾನು ಕೊಡ್ತೀನಿ. ಈ ಸೈಜಲ್ಲಿ ಇದು ಕ್ಲಾಸಿಕ್ಸ್ದು 50 ರೂಪೀಸು ಕೊಡ್ತೀನಿ. ಇದು ಅದು ರಿಚ್ ಪ್ಲಮ್ ಕೇಕ್ದು 80 ರೂಪೀಸಿಗೆ ಕೊಡ್ತೀನಿ. ಸೊ ಈ ಥರ ಕೂಡ ತೊಗೋಬೋದು. ಇವಾಗ ಓವನ್ಗೆ ಹೋಗುತ್ತೆ, ಓವನಲ್ಲಿ ಒಂದು 35 to 40 ಮಿನಿಟ್ಸ್ ಆಗುತ್ತೆ. ಆಮೇಲೆ ಒಂದು 1/4 ಗಂಟೆ ಕೂಲ್ ಮಾಡಿ, ಅದು ಆ್ಯಕ್ಚುಲಿ ಒಂದು ದಿನ ಬಿಟ್ಟರೆ ತುಂಬ ಚೆಂದ. ಬಟ್ ನಮಗೆ ಟೈಮ್ ಇಲ್ಲ ಟೇಸ್ಟ್ ಮಾಡಲಿಕ್ಕೆ. ಒಂದು 1/4 ಗಂಟೆ ಕೂಲ್ ಮಾಡಿಬಿಟ್ಟು ನಾವು ಟೇಸ್ಟ್ ಮಾಡೋಣ. ಓಕೆ ಸರ್. ಸರ್ ಇದು ಎಲ್ಲ ಇಟ್ಟಿದ್ದೀವಿ. ಇದನ್ನು ನಾನು ಒಂದು ಸ್ಪೂನಲ್ಲಿ ಸ್ವಲ್ಪ ಹಿಂಗೆ ಟ್ಯಾಪ್ ಮಾಡ್ಕೊತೀನಿ. ಏರನ್ನ ಇದ್ದರೆ ಹೊರಗಡೆ ಇದಾಗ್ಬಿಡುತ್ತೆ. ರಿಚ್ ಪ್ಲಮ್ ಕೇಕ್ ರಿಚ್ ಆಗಿರಬೇಕಲ್ಲ, ಮೇಲಿಂದನೂ ನಾವು ಸ್ವಲ್ಪ ಗೋಡಂಬಿನ ಹಾಕೊತೀವಿ. ಕೇಕ್ ಮಾಡಬೇಕಾದ್ರೆ ನಾನು ಕ್ಯಾಶ್ಯೂ ನಟ್ಸ್ ಹಾಕಿಲ್ಲ, ಅದರಲ್ಲಿ ನಿಮಗೆಲ್ಲ ಡ್ರೈ ಫ್ರೂಟ್ಸ್ ಇದ್ದಾವೆ. ಸೊ ಕ್ಯಾಶ್ಯೂ ನಟ್ಸ್ ಇವಾಗ ಹಾಕೊತೀವಿ. ಇದಕ್ಕೆ ಹಾಕೋಣ. ಟಾಪಿಂಗ್ ಇದೆ ಕ್ಲಾಸಿಕ್ಕಿಗೆ. ಚೆರಿಗೆ ವೆಯ್ಟ್ ಮಾಡ್ತಿದ್ವಿ. ಒಂದೊಂದು ಚೆರಿ ಹಂಗೆ ಇಟ್ಬಿಡ್ತೀನಿ, ಅದು ಬೇಕಾದ್ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಟೆಂಪ್ರೇಚರ್ ನೋಡಿ ಬಂದಿದೆ. ನಮ್ಮದು ಮೇಲ್ 200 ಇದೆ, ಕೆಳಗಡೆ ಹೀಟ್ 176 ಇದೆ. ಅದು ತೊಗೊಂಡ್ಬಿಡುತ್ತೆ ಆಮೇಲೆ. ನಮ್ಮ ಕಮರ್ಷಿಯಲ್ ಓನ್ ಆಗಿರೋದ್ರಿಂದ ಹೀಟ್ ಆಲ್ವೇಸ್ ಇರುತ್ತೆ ಅದರಲ್ಲಿ. ಸರಿ. ಸೊ ಇದು ಮೊದಲೇ ಹೀಟ್ ಇರಬೇಕು. ಇಟ್ಬಿಟ್ಟು ಆಮೇಲೆ ಇಟ್ಟರೆ ಕೇಕ್ ಎದ್ದೇ ಇರಲ್ಲ. ಕರೆಕ್ಟ್. ಸರ್ 35 ಇಡ್ತೀನಿ, ಚೆಕ್ ಮಾಡೋಣ ಆಮೇಲೆ. 25 ಮಿನಿಟ್ಸ್ಗೆ ಇದು ರೆಡಿ ಆಗೋಗಿತ್ತು. ಸೊ ಇದನ್ನು ತೆಗೆದುಬಿಟ್ಟಿದ್ದೀನಿ. ಸರ್ ಸುಮಾರು ಎಷ್ಟು ನಿಮಿಷ ಆಯ್ತು ಸರ್ ಈಗ? ಸರ್ ಆಯಿತು, ಒಂದು 40 ನಿಮಿಷ ಆಯಿತು. 40 ಮಿನಿಟ್ಸ್ ಆಯಿತು. ನಾವು 35 ಇಟ್ಟಿದ್ವಿ, ಬಟ್ ಇನ್ನೂ 5 ನಿಮಿಷ ಎಕ್ಸ್ಟ್ರಾ ತೊಗೊಂಡ್ವಿ. ನೋಡೋಣ. ಆಯಿತು, ಆಗಿದೆ, ರೆಡಿ ಆಗಿದೆ. ಓಕೆ, ತೆಗೆದುಬೋಣ. ಆಗಿದೆ ಸರ್. ಹಾಂ ಸರ್, ಇದು ಕೂಡ ಚೆನ್ನಾಗಿದೆ. ಏನಿದು? ಇದು ಕ್ಲಾಸಿಕಾ? ಹಾಂ, ಕ್ಲಾಸಿಕ್ ಇದು. ಕ್ಲಾಸಿಕ್ ಆಗಿದೆ. ಎಸ್, ನೋಡಿ ಬಿಸಿ ಇದೆ, ತುಂಬ ಮುಟ್ಟಕ್ಕೆ ಹೋಗ್ಬಿಡಿ. ಭಾಳ ಬಿಸಿ ಇದೆ. ಹೌದು. ಇದು ರಿಚ್ ಪ್ಲಮ್ ಕೇಕ್. ಇದು ರಿಚ್ ಪ್ಲಮ್. ಹೌದು. ಇದು ನೋಡಿ, ರಿಚ್ ನಮಗೆ 2 ಆಗಿದೆ, ಕ್ಲಾಸಿಕ್ 3 ಆಗಿದೆ. ಕ್ಲಾಸಿಕ್ 3 ಆಯ್ತು. ಹೌದು, ರಿಚ್ 2 ಆಗಿದೆ. ಸೊ ಎಲ್ಲ ರೆಡಿ. ಒಂದು ಸ್ವಲ್ಪ ಕೂಲ್ ಆದಮೇಲೆ ನಾವು ರಿಮೂವ್ ಮಾಡ್ಕೊಂಡು ಆಮೇಲೆ ಇನ್ನೊಂದು ಸ್ವಲ್ಪ ಕೂಲ್ ಆದಮೇಲೆ ಟೇಸ್ಟ್ ಮಾಡೋಣ ಅಷ್ಟೇ. ಸೊ ಕೂಲ್ ಆಗಿದೆ. ಈಗ ಸ್ವಲ್ಪ ನಾನು ಸೈಡ್ ಇದು ಮಾಡ್ಕೊಂಡ್ಬಿಡ್ತೀನಿ. ಸೊ ಹಂಗೆ ಮಾಡಿದಾಗ ಬಂದ್ಬಿಡುತ್ತೆ. ನೋಡಿ, ಬಟರ್ ಪೇಪರ್ ಆಗಿರ್ಬೋದು. ಇದು ಸ್ವಲ್ಪ ವೆಯ್ಟ್ ಇರುತ್ತೆ, ಡೆನ್ಸ್ ಇರುತ್ತೆ ಸ್ವಲ್ಪ ಕೇಕು. ಸೊ ಇದನ್ನು ನಾವು ಇದಕ್ಕೆ ಇವಾಗ ಏನು ಮಾಡ್ತೀನಿ ಅಂದರೆ, ಇದು ರಿಚ್ ಪ್ಲಮ್ ಕೇಕ್ ಆಗಿರೋದ್ರಿಂದ ನಾವು ಇದಕ್ಕೆ ಎವ್ರಿ ಕೇಕ್ಸ್ ಆಫ್ಟರ್ ಬೇಕಿಂಗ್ ಈ ಥರ ಡಿಮೋಲ್ಡ್ ಆದಮೇಲೆ ರಮ್ ಮತ್ತು ವೈನಲ್ಲಿ ನಾನು ಸ್ವಲ್ಪ ಡ್ರಿಸಲ್ ಮಾಡ್ತೀನಿ, ಅದಕ್ಕೆ ಅಪ್ಲೈ ಮಾಡ್ತೀನಿ. ಈ ಥರ ಎಲ್ಲ ಕೇಕು ಮಾಡ್ಕೊಂಬೋಣ. ಎಲ್ಲ ಡಿಮೋಲ್ಡ್ ಮಾಡ್ತಾರೆ ಅವರು. ಆದ್ಮೇಲೆ ಎಲ್ಲ ಮಾಡ್ಕೊಂಬಿಟ್ಟು ನೋಡೋಣ ಸರ್, ಕಡೆ ಅರೇಂಜ್ ಮಾಡ್ತೀನಿ. ಹಾಂ, ನಮ್ಮ ಕ್ಲಾಸಿಕ್ ಬಂತು ಹೊರಗಡೆ. ಕ್ಲಾಸಿಕ್ ಇದು. ಡೇವಿಡ್ ಡಿಮೋಲ್ಡ್ ಮಾಡಿದ್ದಾರೆ ನೀಟಾಗಿ, ಒಳಗಿಟ್ಟಾಗಿ ಮಾಡಿದ್ದಾರೆ. ಹಾಂ, ಕ್ಲಾಸಿಕ್ ಪ್ಲಮ್ ಕೇಕ್. ಒಳಗಡೆ ಎಲ್ಲ ಫ್ರೂಟ್ ಎಲ್ಲ ಸೇಮು. ಇದು ಸ್ವಲ್ಪ ಲೈಟ್ ವೇಟ್ ಬರುತ್ತೆ. ಲೈಟ್ ವೇಟು ನೋಡಿ, ಅಂಗಡಿಗಳಲ್ಲಿ ಸಿಗೋದು ಇದು ಇದೇ ಥರ. ಹೌದು, ಮರಿ ಕೇಕ್ಗಳು. ಇದಕ್ಕೆ ನಾವು ರಮಣವೇನು ಹಾಕಿಲ್ಲ. ಇನ್ ಕೇಸ್ ಕಸ್ಟಮರ್ ರಿಕ್ವೆಸ್ಟ್ ಮಾಡಿ ನಮಗೆ ಅದಕ್ಕೂ ಬೇಕು ಅಂದರೆ ಹಾಕ್ಕೊಡ್ತೀನಿ, ಏನೂ ತೊಂದರೆ ಇಲ್ಲ. ನೋಡಿ ಸರ್, ನಾವು ಟೋಟಲ್ ಅರ್ಧ kg ಮೈದಾ ತೊಗೊಂಡಿದ್ದು. ನಮ್ಗೆ ಇಷ್ಟು ಕೇಕ್ ರೆಡಿ ಆಗಿದೆ. ಇಷ್ಟು ಬಂತು ಟೋಟಲ್. ಇಲ್ಲಿ ಕ್ಲಾಸಿಕ್ಕು. ಹೌದು, ಇಲ್ಲಿ ಬಂದು ನಮ್ಮ ರಿಚ್. ಹೌದು, ಎಕ್ಸಾಕ್ಟ್ಲಿ ಪ್ಲಮ್ ಕೇಕ್. ರಿಚ್ ಪ್ಲಮ್ ಕೇಕ್. ಸೊ ಕ್ರಿಸ್ಮಸ್ಗೆ ಸರ್, ನಮ್ಮ ವೀಕ್ಷಕರಿಗೋಸ್ಕರ ನೀವು ಇಷ್ಟೊಂದು ಶ್ರಮ ವಹಿಸಿ ನಮಗೆ ಕೇಳಿದ್ರಲ್ಲ, ಮನೆ ಹೇಳ್ತಿಗೆ ತೋರಿಸ್ಬಿಟ್ಟು ಅವ್ರು ಕೇಳಿದ್ಮೇಲೆ ಮಾಡಲೇಬೇಕಲ್ಲ. ಸೊ ಮಾಡಿದ್ದೀವಿ. ಅಷ್ಟೇ ಶ್ರಮ ವಹಿಸಿ. ಹೌದು, ರುಚಿ ನೋಡ್ಬಿಡೋಣ. ಖಂಡಿತ. ಓಕೆ, ಸ್ಪಾಂಜಿಯಾಗಿ ಈ ಥರ ಇದೆ. ಕ್ಲಾಸಿಕ್ ಇದೆ. ಸ್ವಲ್ಪ ಮಾಯಿಶ್ಚರ್ ಇರುತ್ತೆ. ಇದಾ ರಿಚ್ಚು. ಓಹೋ, ನೀವು ಹೇಳ್ದಂಗೆ ನಟ್ಸ್ ನೋಡಿ. ನಟ್ಸ್ ಇದೆಲ್ಲ ಎಲ್ಲ ಇರುತ್ತೆ. ಕರೆಕ್ಟ್. ಏನು ಎರಡೂ ರೆಡಿ ಇದೆ ನೋಡಿ. ಇದು ರಿಚ್ ಪ್ಲಮ್ ಕೇಕು, ಇದು ಕ್ಲಾಸಿಕ್. ಯಾವ ಒಂದು ಅಭಿರುಚಿಯ ಒಂದು ಟೇಬಲ್ ಇತ್ತಲ್ಲ, ಅಲ್ಲಿ ಬಂದ್ಬಿಟ್ಟಿದ್ದೀವಿ ನಮ್ಮ ರುಚಿಗೋಸ್ಕರ. ಟೇಸ್ಟ್ ಮಾಡೋ ಟೇಬಲ್ ನೀವೇ ಕೊಡಿ ನನಗೆ. ಎಸ್, ರಿಚ್ ಒಂದು ಕೊಡಿ ಸ್ವಲ್ಪ. ರಿಚ್ ಕೇಕು, ಪ್ಲಮ್ ಕೇಕು. ಇದು ಪ್ಲಮ್ ಕೇಕ್ ಯಾವತ್ತು ಸರ್
ನಿಮಗೆ ಹೆಂಗಂದ್ರೆ ಒನ್ ಡೇ 24 hours ಇದು ರೆಡಿ ಆದ್ಮೇಲೆ ರೆಸ್ಟ್ ಮಾಡಬೇಕು. ಸೊ ಅವಾಗ ಇನ್ನೂ ಅದೆಲ್ಲ ಇನ್ಫ್ಯೂಸ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಅವಾಗ. ಬಟ್ ನಾವು ಇವಾಗ ಟೇಸ್ಟ್ ಮಾಡೋಣ, ಫ್ರೆಶ್ ಇದ್ದಾಗ ನಾವು ಮಾಡ್ಬಿಡೋಣ. ಸೊ ಯಾವ ಒಂದು ಪೋರ್ಷನ್ ಚೆನ್ನಾಗಿರುತ್ತೆ ಅಂದ್ರೆ ಆ ಮೇಲೆ ಎಲ್ಲ ನಟ್ಸ್ ಎಲ್ಲ ಇದೆಯಲ್ಲ. ಚಿಯರ್ಸ್. ನೀವು ಹೇಳ್ಬೇಕಿನ್ನ ಏನು ಹೇಳೋದು, ನಾಲ್ಗೆನೆ ಆಹಾ ವಿಜೃಂಭಿಸ್ತಾ ಇದೆ ಆ ರುಚಿನ. ಪ್ಲಮ್ ಕೇಕ್ ಅಂತ ಎಷ್ಟು ಸಲೀಸಾಗಿ ಮನೆ ಅಳತೆಗೆ ನಾವೇನು ಹೋಗಿ ತಿಂತಿರ್ತೀವಲ್ಲ ಅಲ್ಲೂ ಅಷ್ಟು ಫ್ರೆಶ್ನೆಸ್ ಸಿಗಲ್ಲ ಅಂತ ಒಂದು ಫ್ರೆಶ್ ಎಕ್ಸಾಕ್ಟ್ಲಿ ಟೇಸ್ಟಲ್ಲಿ ಉತ್ತುಂಗ ಶಿಖರ ಅಂತ ಹೇಳ್ಬೋದು. ಸೊ ಕ್ರಿಸ್ಮಸ್ಗೆ ಅದ್ಭುತವಾದ ಒಂದು ರಿಚ್ ಪ್ಲಮ್ ಕೇಕ್ ಇದು. ರಸಭರಿತ ಪ್ಲಮ್ ಕೇಕ್ ಅಂತ ಹೇಳ್ಬೋದು. ಇದರಲ್ಲಿ ಪ್ರತಿಯೊಂದು ಸರ್ ಎಲ್ಲ ಫ್ಲೇವರ್ಸು ಆ ಬೆಣ್ಣೆ ಆ ಬೈಟಲ್ಲೇ ಸಿಗ್ತಾ ಇದೆ, ಬೈಟಲ್ಲಿ ಸಿಗುತ್ತೆ ಬೆಣ್ಣೆ. ಇವಾಗ ಇನ್ನೂ ಕ್ಲಾಸಿಕ್ ಒಂದಿದೆ, ಇನ್ನೊಂದು ಬೈಟ್ ಇಲ್ಲ ಇದು ನಮ್ಮ ಮನೆ ಗೆದ್ಬಿಟ್ಟಿದೆ ಆಗಲೇ, ಇನ್ನೊಂದು ಬೈಟ್ ತಗೊಂಡ್ಬಿಡೋಣ. ಸರ್ ನನಗೆ ಫುಲ್ ಸ್ಯಾಟಿಸ್ಫೈಡ್ ಇದೆ ನಾನು ಇದು ಮಾಡಿರೋದ್ರಲ್ಲಿ, ಅದಕ್ಕೆ ಈ ರೆಸಿಪಿನ ಕಂಟಿನ್ಯೂ ಮಾಡ್ಕೊಂಡ್ ಬಂದಿದ್ದೀನಿ. ಸೊ ನೋಡಿ ನನಗೆಲ್ಲಾನು ಫೀಲ್ ಆಗ್ತಾ ಇದೆ. ಒಂದು ಸ್ಪೈಸ್ ಪೌಡರ್ ಹಾಕಿದ್ವಿ, ಒಂದು ಆರೆಂಜ್ ಜಸ್ಟ್ ಹಾಕಿದ್ವಿ, ಸೊ ಎಲ್ಲಾನು ಫೀಲ್ ಆಗ್ತಿದೆ ಬಾಯಲ್ಲಿ. ಇದರಲ್ಲಿ ಜಾಸ್ತಿ ಫ್ರೂಟ್ಸ್ ಒಳಗಡೆ ಇರುತ್ತೆ, ನಾವು ನೆಟ್ಸ್ ಒಳಗೆ ಜಾಸ್ತಿ ಹಾಕಿಲ್ಲ, ಮೇಲ್ ಮಾತ್ರ ಟಾಪಿಂಗ್ಸ್ಗೆ ಹಾಕಿದ್ವಿ. ಅಂಡ್ ಇದು ಸ್ವಲ್ಪ ಸ್ಪಾಂಜಿ ಕೇಕ್, ಇದು ಸ್ಪಾಂಜಿ. ಟೇಸ್ಟ್ ಮಾಡ್ಬಿಡೋಣ. ಸಿಂಪಲ್ ಆಗಿ ಅದ್ಭುತವಾಗಿದೆ. ಹೇಳ್ಬೇಕು ಅಂದ್ರೆ ಒಂದು ಸ್ವಲ್ಪ ಡಯಟ್ ಕೇಕ್ ತರ. ಹೌದು, ನಮ್ಗೆ ಲೈಟಾಗಿ ಫೀಲ್ ಕೊಡುತ್ತೆ. ಬಟ್ ಅದು ಪ್ಲಮ್ ಕೇಕಿನ ಫ್ಲೇವರು ಎಲ್ಲೂ ಹೋಗಲ್ಲ, ಮಿಸ್ ಆಗಲ್ಲ, ಅದು ಇದ್ದೇ ಇರ್ತದೆ, ಅದು ನಿಮ್ಗೆ ನೆನಪಿಸ್ತದೆ ಇದು ಪ್ಲಮ್ ಕೇಕ್ ಅಂತ ಹೇಳಿ. ಅದು ಎಲ್ಲೂ ಹೋಗಕ್ಕೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ನಾವು ರಿಚ್ ಪ್ಲಮ್ ಕೇಕ್ ಏನೇನು ಹಾಕಿದ್ವೋ ಅದೆಲ್ಲ ಇದರಲ್ಲೂ ಎಲ್ಲ ಇದೆ. ಸೊ ಅದ್ಭುತವಾದ ಪ್ಲಮ್ ಕೇಕು ಮನೆ ಅಳತೆಗೆ ತೋರಿಸಿದ್ದೀವಿ ಸರ್. ಮುಂದಿನ ಸಂಚಿಕೆಯಲ್ಲಿ ಅದ್ಭುತವಾಗಿ ಪೇಸ್ಟ್ರೀಸ್ ಇರಲಿ, ಇಡ್ಲಿ ರಾಮದಿರಲಿ, ನಾವು ಮಾಡಿ ತೋರಿಸೋಣ. ಮಾಡೋಣ ಖಂಡಿತ. ಇದನ್ನ ಮುಗಿಸ್ತೀವಿ. ವೀಕ್ಷಕರೇ, ನಿಮಗೆ ಆರ್ಡರ್ ಕೊಡಬೇಕು ಅಂದರೆ ಎಷ್ಟು ದಿನ ಸರ್ ನೀವೇ ಹೇಳ್ಬಿಡಿ. ಸರ್ ಅದೇ 1 kg 2 kg 10 kgವರೆಗೂ ಒನ್ ಡೇ ಬಿಫೋರ್ ಹೇಳಿದ್ರೆ ಸಾಕು ನಮಗೆ. ಸೊ ತುಂಬ ಬಲ್ಕ್ ಆರ್ಡರ್ ಇದ್ದರೆ ಒಂದು 50 100 60 ಆ ಥರ ಎಲ್ಲ ಕೇಕ್ಸ್ ಇದ್ದರೆ ನಮ್ಗೆ ಒಂದು ವಾರದ ಮುಂಚೆ ಹೇಳೋದು ತುಂಬ ಒಳ್ಳೆಯದು. ನಿಮ್ಗೆ ಆರಾಮಾಗಿ ರೆಡಿ ಮಾಡಿ ಅದನ್ನು ರೆಸ್ಟ್ ಮಾಡಿ ಪ್ಯಾಕ್ ಮಾಡ್ಕೊಡೋಕೆ ನಮಗೂ ಈಸಿ ಆಗುತ್ತೆ. ಆ್ಯಂಡ್ ಪ್ಯಾಕೇಜಿಂಗ್ ಎಲ್ಲೂ ಡ್ಯಾಮೇಜ್ ಆಗಲ್ಲ, ಕಳಿಸ್ಕೊಡೋದು ಈಸಿ ಆಗುತ್ತೆ. ನಂಬರ್ ಡಿಸ್ಪ್ಲೇ ಆಗ್ತಾ ಇದ್ದಿಲ್ಲಿ, ಸೊ ಈ ನಂಬರಿಗೆ ಫೋನ್ ಮಾಡಿ ಆರ್ಡರ್ ಮಾಡಿ ಮಾತಾಡ್ಕೊಳ್ಳಿ. ಮತ್ತೆ ಸಿಗೋಣ ವೀಕ್ಷಕರೇ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.